ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಒಂದು ತಪ್ಪಿಂದ ಅದು ದಿಢೀರಂತ ದೋಸೆ ಮಾಡಿದ್ದು. ಅಕ್ಕಿ ಮತ್ತು ಉದ್ದು ಎಲ್ಲ ನೆನೆಸಿಟ್ಟಿದ್ದೀನಿ. ಆದರೆ ದೋಸೆಗೆ ರುಬ್ಬದೇ ಇರೋ ಕಾರಣಕ್ಕೆ ಹುಳಿನೂ ಬರದೆ ಇನ್ಸ್ಟೆಂಟಾಗಿ ದೋಸೆ ಮಾಡಿದ್ದು. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. 1 ಕಪ್ಪಿನಷ್ಟು ಉದ್ದಿನಬೇಳೆ ತೆಗೆದುಕೊಂಡಿದ್ದೀನಿ. 2 ಕಪ್ಪಿನಷ್ಟು ಅಕ್ಕಿ ತೆಗೆದುಕೊಂಡಿದ್ದೀನಿ. ಅರ್ಧ ಚಮಚದಷ್ಟು ಮೆಂತ್ಯ ತೆಗೆದುಕೊಂಡಿದ್ದೀನಿ. ಇವಾಗ ಇದನ್ನು 3 ಬಾರಿ ಚೆನ್ನಾಗಿ ತೊಳೆದು 4 ರಿಂದ 5 ಗಂಟೆ ನೆನೆಸಿಡಬೇಕು. ನಾನು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ಇವಾಗ ಇದಕ್ಕೆ ಬೆಳಗ್ಗೆ ಅರ್ಧ ಕಪ್ಪಿನಷ್ಟು ಅವಲಕ್ಕಿ ಹಾಕ್ಕೊಳ್ತಿದ್ದೀನಿ. ಇದನ್ನು ನಾನು ಸ್ವಲ್ಪ ಒಂದು 5 ನಿಮಿಷ ನೆನೆಗೆ ಬಿಟ್ಬಿಡೋಣ, ಅದು ಸ್ವಲ್ಪ ಚೆನ್ನಾಗಿ ನೆನೀಲಿ ಅಂತ. ತದನಂತರ ಇದ್ರದ್ದು ನೀರು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಬೇಕಂತಂದರೆ ಒಂದು ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ತರಿ ರುಬ್ಕೊಳ್ಳೋದು ಬೇಡ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಮಗಚ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ. ಇದರಿಂದನೇ ಹುಳಿ ಏನು ಬರಬೇಕು ಅಂತಲ್ಲ, ಈ ಥರ ಚೆನ್ನಾಗಿ ಮಾತ್ರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಆದಷ್ಟು 1 ಗಂಟೆ ಆದರೂ ಬಿಡಬೇಕು. ಅದು ಸ್ವಲ್ಪ ಬಿಸಿಗೆ ಉಬ್ಕೊಳ್ಳಿ. ದಿಢೀರಂತ ಆಲೂಗಡ್ಡೆ ಪಲ್ಯ ಮಾಡ್ಕೊಳಕ್ಕೆ ಈರುಳ್ಳಿ, ಆಲೂಗಡ್ಡೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಲಿಂಬೆ ತೆಗೆದುಕೊಂಡಿದ್ದೇನೆ. ಇವಾಗ ಈರುಳ್ಳಿನ ಹೇಗೆ ಉದ್ದುದ್ದ ಹಚ್ಕೊಳ್ತೀವೋ ಅದೇ ರೀತಿನ ಆಲೂಗೆಡ್ಡೆನೂ ಕೂಡ ಉದ್ದುದ್ದ ಹಚ್ಕೊಬೇಕು. ಇದರಿಂದ ಬೇಗ ಬೇಯುತ್ತೆ. ಒಂದು ಕಡೆಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇವುಗಳನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ತದನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಾಡಿದ ನಂತರ ಈಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಬೇಕು. ತದನಂತರ ಇದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಇವಾಗ ಮುಚ್ಚಿಟ್ಟು ಒಂದು 5 ರಿಂದ 10 ನಿಮಿಷ ಬೇಯಿಸೋಕೆ ಇಡ್ತೇನೆ. ಇವಾಗ 10 ನಿಮಿಷ ಆಗಿದೆ. ಇದು ನೋಡಿ, ಇವಾಗ ನೀರು ಹಿಂಗೋಗಿ ಚೆನ್ನಾಗಿದ್ದು ಬೆಂದಿದೆ. ಹೀಗೆ ಸೌಂಟಲ್ಲೇ ಕಟ್ ಮಾಡಿದರೆ ತುಂಡಾಗುತ್ತೆ, ಅಷ್ಟು ಮಟ್ಟಿಗೆ ಸಾಫ್ಟ್ ಆಗಿದೆ. ಈ ರೀತಿ ಒಂದು ಸಲ ಸೌಂಟಲ್ಲಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತೇನೆ. ತದನಂತರ ಇದನ್ನು ಒಳ್ಳೆ ಆಫ್ ಮಾಡಿಕೊಂಡು ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇದಕ್ಕೆ ಲಾಸ್ಟಲ್ಲಿ ಒಂಚೂರು ಲಿಂಬೆಹಣ್ಣು ರಸ ಹಿಂಡ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಆಲೂಗಡ್ಡೆ ಸಿಪ್ಪೆ ತೆಗೆದು ಬೇಯಿಸಿ ಎಲ್ಲ ಮಾಡೋಕ್ಕಿಂತ ಇದು ಸುಲಭ ಆಗುತ್ತೆ. ಈ ಥರ ಒಂದು ಸತ ಮಾಡ್ಕೊಳ್ಳಿ. ಇವಾಗ ಇದು 1 ಗಂಟೆ ಬಿಟ್ಟಿದ್ದೇನೆ. ಸೋಡಾ ಗಿಡ ಏನೂ ಹಾಕಿಲ್ಲ, ಎಷ್ಟು ಚೆನ್ನಾಗಿದೆ ಹಾಗೆ ಮಿಕ್ಸ್ ಮಾಡಿದ್ದೆ, ಫ್ಲಫಿ ಬಂದಿದೆ. ಇದಕ್ಕೆ ಬೇಕಾದ್ರೆ ದಪ್ಪ ಇದ್ದಲ್ಲಿ ಒಂಚೂರು ನೀರು ಹಾಕ್ಕೊಂಡು ತೆಳ್ಳಂಗೆ ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ತವ ಕಾದಿದೆ. ತವದ ಮೇಲೆ ಇವಾಗ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ಹರಡ್ಕೊಳ್ಬೇಕು. ನಾನು ಸ್ವಲ್ಪ ದಪ್ಪನೇ ಹಿಟ್ಟಿರೋಕ್ಕೆ ಹೋಗಿ ಚೆನ್ನಾಗಿ ಇದು ಸ್ಪ್ರೆಡ್ ಆಗ್ತಾಯಿಲ್ಲ. ನೀವು ಬೇಕಾದ್ರೆ ಒಂಚೂರು ನೀರು ಹಾಕ್ಕೊಂಡು ತೆಳ್ಳಂಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಹರಡುತ್ತೆ. ಆಮೇಲೆ ಇದಕ್ಕೆ ಒಂಚೂರು ನಾನು ಚಟ್ನಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಕೆಂಪು ಚಟ್ನಿ ಪುಡಿ ಇದ್ದರೆ ಅದನ್ನೂ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಕಾಯಿಸ್ಕೊಳ್ಬೇಕಾಗತ್ತೆ ಸೈಡಲ್ಲಿ. ತದನಂತರ ಇದನ್ನು ಬಿಡಿಸ್ಕೊಂಡು ಬರುತ್ತೆ. ಈಗ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ರೆಡಿಯಾಗಿದೆ ಮಸಾಲೆ ದೋಸೆ. ನಾನು ಏನಾದರೂ ಸುಳ್ಳು ಹೇಳ್ತಿದ್ದೀನಿ ಅಂತ ಅನಿಸಿದ್ರೆ ನೀವು ಒಂದ್ಸತ ಈ ಥರ ಮಾಡ್ಕೊಳ್ಳಿ. ನಿಜವಾಗ್ಲೂ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ದೋಸೆ ಆಗುತ್ತೆ. ಅದೇ ರೀತಿ ಪಲ್ಯನೂ ಕೂಡ ತುಂಬ ಸುಲಭ, ಬೇಗ ಆಗುತ್ತೆ. ಒಂದ್ಸತ ಮಾಡ್ಕೊಂಡು ನೋಡಿ, ಹೇಳಿ ಹೇಗಿದೆ ಅಂತ. ಓಕೆ, ಬಾಯ್.